ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ. ನಾನು ವಸಂತ್. ಇದು ಕರ್ನಾಟಕವೇ ಬೆಚ್ಚಿ ಬೀಳುವ ಸ್ಟೋರಿ. ಪ್ರಜಾ ಟಿವಿ ಬಿಚ್ಚಿಡಲಿದೆ ರಣರೋಚಕ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ. ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸ್ಟೋರಿಯನ್ನ ಪ್ರಜಾ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ಪ್ರಜಾ ಟಿವಿ ಬಿಚ್ಚಿಡಲಿದೆ ರಣರೋಚಕ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ. ರನ್ಯಾರಾವ್ ಪ್ರಕರಣ ಮಗದಷ್ಟು ಬಯಲಾಗ್ತಾ ಇದೆ ವೀಕ್ಷಕರೇ. ಪ್ರಜಾ ಟಿವಿ ರಣರೋಚಕ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸ್ಟೋರಿ. ಇದು ರನ್ಯಾರಾವ್ ಗೋಲ್ಡ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ರನ್ಯಾರಾವ್ ಗೋಲ್ಡ್ ಸ್ಕ್ಯಾಮ್ ಹಿಂದಿದೆ ದೊಡ್ಡವರ ಕೈವಾಡ. ಚಿನ್ನದಾಟದ ಚಂದುಳ್ಳಿ ಚೆಲುವೆ ಬಾಯ್ಬಿಟ್ಟಣ ಆ ಸ್ಫೋಟಕ ಸತ್ಯವನ್ನ. ಇದು ಪ್ರಜಾ ಟಿವಿ ಬಿಚ್ಚಿಡ್ತಾ ಇರುವಂತಹ ಗೋಲ್ಡ್ ಸ್ಕ್ಯಾಮ್ ಕಹಾನಿ. ಇದು ಪ್ರಜಾ ಟಿವಿ ರಣರೋಚಕ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ರನ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದಿದೆ ದೊಡ್ಡವರ ಕೈವಾಡ. ಚಿನ್ನದಾಟದ ಚಂದುಳ್ಳಿ ಚೆಲುವೆ ಬಾಯ್ಬಿಟ್ಲ ಆ ಸ್ಫೋಟಕ ಸತ್ಯವನ್ನ. ರನ್ಯಾ ವಿಚಾರಣೆ ವೇಳೆ ಅಧಿಕಾರಿಗಳು ಶಾಕ್ ಆಗಿದ್ದು ಯಾಕೆ? ಸ್ವತಃ ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ಅಧಿಕಾರಿಗಳು ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಇದು ಕರುನಾಡೆ ಬೆಚ್ಚಿ ಬೀಳುವಂತಹ ಸ್ಟೋರಿ. ಪ್ರಜಾ ಟಿವಿ ಬಿಚ್ಚಿಡ್ಲಿದೆ ರಣರೋಚಕವಾದ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ. ರನ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದಿದೆ ದೊಡ್ಡವರ ಕೈವಾಡ. ಚಿನ್ನದ ಹಿಂದೆ ರನ್ಯಾ ರಾವ್ ಯಾವ ರೀತಿ ಬೆನ್ನು ಬಿದ್ದಿದ್ರು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಟೋರಿಯನ್ನ. ಪ್ರಜಾ ಟಿವಿ ರಣರೋಚಕ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ರನ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದಿದೆ ದೊಡ್ಡವರ ಕೈವಾಡ. ಚಿನ್ನದಾಟದ ಚಂದುಳ್ಳಿ ಚೆಲುವೆ ಬಾಯ್ಬಿಟ್ಲ ಆ ಸ್ಫೋಟಕ ಸತ್ಯವನ್ನ. ರನ್ಯಾ ವಿಚಾರಣೆ ವೇಳೆ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿ ಹೋಗ್ತಾರೆ, ದಂಗಾಗಿ ಹೋಗ್ತಾರೆ ಅಧಿಕಾರಿಗಳು. ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಸ್ವತಃ ಒಂದು ಕ್ಷಣ ಅವರು ದಂಗಾಗ್ತಾರೆ ರನ್ಯಾರಾವ್ನನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಇದರ ಹಿಂದೆ ಬರೀ ರನ್ಯಾರಾವ್ ಅಷ್ಟೇ ಅಲ್ಲ, ರನ್ಯಾರಾವ್ನ ಹಿಂದೆ ಕಾಣದ ಕೈಗಳು, ದೊಡ್ಡವರ ಕೈವಾಡ ಇದೆ ಅನ್ನುವಂಥದ್ದು ಕೂಡ ಬಹು ಸ್ಫೋಟಕವಾದಂತಹ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರನ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದಿರುವಂತಹ ಆ ದೊಡ್ಡವರಾದ್ರೂ ಯಾರು? ದೊಡ್ಡವರ ಕೈವಾಡ ರನ್ಯಾರಾವ್ ಕೈಲಿ ಈ ಕೆಲಸವನ್ನ ಮಾಡಿಸ್ತಾ ಇದ್ದ. ಅದು 12.36 ಕೋಟಿ ಮೌಲ್ಯದ 14.2 ಕೆಜಿ ಚಿನ್ನ. ಈ ಚಿನ್ನವನ್ನ ದುಬೈನಿಂದ ಆಕೆ ಕಳ್ಳ ಸಾಗಣೆ ಮಾಡಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲೇ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ತಗಲ ಹಾಕೊಳ್ತಾಳೆ. ಆ ತಗಲ ಹಾಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರು ಒಂದ್ ಕಡೆ ನಾವು ಗಮನಿಸ್ತಾ ಹೋಗಬಹುದು, ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮಾರ್ಚ್ 3ನೇ ತಾರೀಕು ರನ್ಯಾರಾವ್ನನ್ನ ಬಂಧಿಸ್ತಾರೆ. ರನ್ಯಾರಾವ್ನನ್ನ ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ. ಯಾಕೆಂದ್ರೆ ಖಚಿತ ಸುಳಿವನ್ನ ಆಧರಿಸಿ ಕಂದಾಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ರನ್ಯಾರಾವ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಗ ಆಕೆ ಒಂದಷ್ಟು ಮಾಹಿತಿಯನ್ನ ಬಿಡ್ತಾ ಹೋಗ್ತಾಳೆ, ಅಂದ್ರೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾಳೆ. ಇದರ ಹಿಂದೆ ಯಾರಿರಬಹುದು? ಯಾಕಂದ್ರೆ ಒಬ್ಬ ಲೇಡಿ ಇಷ್ಟೆಲ್ಲ ಗೋಲ್ಡ್ ತೆಗೆದುಕೊಂಡು ದುಬೈನಿಂದ ಭಾರತಕ್ಕೆ ಬರ್ತಾಳೆ, ಅದು ಕರ್ನಾಟಕಕ್ಕೆ ಬರ್ತಾಳೆ, ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಇಳಿತಾಳೆ ಅಂತಂದ್ರೆ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರಣರೋಚಕವಾದ ಅಂಶಗಳನ್ನ, ಅಪ್ಡೇಟ್ಸ್, ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಪ್ರಜಾ ಟಿವಿ.
ಅಧಿಕಾರಿಗಳು ದಂಗಾಗಿ ಹೋಗ್ತಾರೆ. ವಿಚಾರಣೆಗೆ ಒಳಪಡಿಸಿದಂತ ಅಧಿಕಾರಿಗಳು ಆ ಮಂತ್ರಿ ಮಗ ರಮ್ಯಾಗೆ ಐಷಾರಾಮಿ ಬಂಗಲೆ ಕೊಟ್ಟಿದ್ಯಾಕೆ? ರಮ್ಯಾ ಅಂಧರಾಗುವುದಕ್ಕೆ ಆ ಮಂತ್ರಿ ಮಗನೇ ಕಾರಣ ಆದ. ತೆರೆ ಮೇಲೆ ನಾಯಕ ರಮ್ಯಾ ಪಾಲಿಗೆ ಈಗ ಖಳನಾಯಕ. ಆ ಮಂತ್ರಿ ಮಗ ರಮ್ಯಾಗೆ ಐಷಾರಾಮಿ ಬಂಗಲೆಯನ್ನ ಕೊಟ್ಟಿದ್ಯಾಕೆ? ರಮ್ಯಾ ಅಂಧರಾಗುವುದಕ್ಕೆ ಆ ಮಂತ್ರಿ ಮಗನೇ ಕಾರಣ ಆಗಬಹುದ? ಯಾವ ರೀತಿ ಅಂದ್ರೆ ತೆರೆ ಮೇಲೆ ನಾಯಕ ರಮ್ಯಾ ಪಾಲಿಗೆ ಈಗ ಖಳನಾಯಕ. ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ದುಬೈ ಗೋಲ್ಡ್ ಸ್ಮಗ್ಲರ್ಗೂ ಕರ್ನಾಟಕದ ಮಂತ್ರಿಗೂ ಇರುವಂತ ಲಿಂಕ್ ಆದ್ರೂ ಏನು? ಆ ಮಂತ್ರಿ ಮಗನ ಜೊತೆ ರಮ್ಯಾ ರಹಸ್ಯ ಡೀಲ್ ಅನ್ನ ನಡೆಸಿಲ್ಲು ಅಂತಂದ್ರೆ ಏನು ಆ ರಹಸ್ಯ ಡೀಲ್? ಆ ಮಂತ್ರಿ ಮಗ ರಮ್ಯಾಗೆ ಐಷಾರಾಮಿ ಬಂಗಲೆ ಕೊಟ್ಟಿದ್ಯಾಕೆ? ರಮ್ಯಾ ಅಂಧರಾಗುವುದಕ್ಕೆ ಆ ಮಂತ್ರಿ ಮಗನೇ ಕಾರಣ ಆದ್ನ. ತಗಲಾಕೊಳ್ತಾಳೆ ರಮ್ಯಾ ರಾವ್ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ತಗಲಾಕೊಂಡಿದ್ದರ ಒಂದು ಕಹಾನಿ ರೋಚಕ ಟ್ವಿಸ್ಟ್ ಪಡ್ಕೊಳ್ತಾ ಹೋಗುತ್ತೆ. ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ರಮ್ಯಾ ರವರನ್ನ ಬಂಧಿಸ್ತಾರೆ, ವಶಕ್ಕೆ ತೆಗೆದುಕೊಳ್ತಾರೆ. ಆ ನಂತರದಲ್ಲಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಆಕೆ ಕೊಟ್ಟಂತ ಒಂದಷ್ಟು ಹೇಳಿಕೆಗಳು ಕುತೂಹಲ ಕಡೆ ಮಾಡಿಕೊಡ್ತಾ ಹೋಗುತ್ತೆ. ಸ್ವತಃ ತನಿಖಾಧಿಕಾರಿಗಳನ್ನೇ ದಂಡುಬಡಿಸುತ್ತೆ. ದುಬೈ ಗೋಲ್ಡ್ ಸ್ಮಗ್ಲರ್ಗೂ ಕರ್ನಾಟಕದ ಮಂತ್ರಿಗೂ ಏನ್ ಸಂಬಂಧ? ಆ ಮಂತ್ರಿ ಮಗನ ಜೊತೆ ರಮ್ಯಾ ರಹಸ್ಯ ಡೀಲ್ ಏನು? ಆ ಮಂತ್ರಿ ಮಗ ರಮ್ಯಾಗೆ ಐಷಾರಾಮಿ ಬಂಗಲೆಯನ್ನ ಕೊಟ್ಟಿದ್ಯಾಕೆ? ಯಾಕಂದ್ರೆ ಋಣ ತೀರಿಸ್ಲಿಕ್ಕೆ ಐಷಾರಾಮಿ ಬಂಗಲೆಯನ್ನ ಆ ಮಂತ್ರಿ ಮಗ ಕೊಟ್ಟ. ಚಿತ್ರ ನಟಿ ಹೇಳಿ ಕೇಳಿ ಸಿನಿಮಾದಲ್ಲಿ ನಟಿಯಾಗಿ ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಂತಹ ಈ ರಮ್ಯಾ ರಾವ್ ಈ ಒಂದು ಗೋಲ್ಡ್ನ ಹಿಂದೆ ಬಿದ್ದಿದ್ದರ ಅಸಲಿಯತ್ತು ಏನು? ಯಾರು ಇದರ ಹಿಂದೆ ಇರುವಂತ ಅಂದ್ರೆ ರಮ್ಯಾ ರಾವ್ ಹಿಂದೆ ಇದ್ದು ಇಷ್ಟೆಲ್ಲ ಗೋಲ್ಡ್ ಸ್ಕ್ಯಾಮ್ಗೆ ಕಾರಣೀಭೂತರು ಯಾರು? ರಮ್ಯಾ ಅಂಧರಾಗುವುದಕ್ಕೆ ಆ ಮಂತ್ರಿ ಮಗ ಕಾರಣ. ತೆರೆ ಮೇಲೆ ನಾಯಕ ರಮ್ಯಾ ಪಾಲಿಗೆ ಈಗ ಖಳನಾಯಕ. ರಮ್ಯಾ ತಗಲಾಕೊಂಡಿದ್ದರ ಹಿಂದೆ ರಮ್ಯಾ ದುಬೈನಿಂದ ಇಷ್ಟು ಪ್ರಮಾಣದ ಚಿನ್ನವನ್ನ ತೆಗೆದುಕೊಂಡು ಬರ್ತಾಳೆ. ಆದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಅಕ್ರಮವಾಗಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದ್ದರ ಕುರಿತು ಒಂದಷ್ಟು ಅನುಮಾನಗಳು ಕೂಡ ಪೊಲೀಸರನ್ನ ಕಾಡ್ತಾ ಇತ್ತು. 12.36 ಕೋಟಿ ಮೌಲ್ಯದ 14.2 kg ಚಿನ್ನ ಅಂದ್ರೆ ಅದೇನು ಸುಮ್ಮನೆನಾ? ಅದು ಇವತ್ತಿನ ಕಾಲದಲ್ಲಿ ಚಿನ್ನ ಅಂತಂದ್ರೆ ಆ ಚಿನ್ನ ಮುಟ್ಟೋದಕ್ಕೂ ಹೆದರಿಕೆ ಆಗುತ್ತೆ, ಅಷ್ಟು ಗೋಲ್ಡ್ ರೇಟ್ ಇದೆ. ಸೊ ಅಂಥದ್ರಲ್ಲಿ ದುಬೈನಿಂದ ಆ ಚಿನ್ನವನ್ನ ಖರೀದಿ ಮಾಡಿ ಅಂದ್ರೆ ಚಿನ್ನವನ್ನ ಅಕ್ರಮವಾಗಿ ತೆಗೆದುಕೊಂಡು ಬರುವಂಥದ್ದು, ಅದು ಪೊಲೀಸರು ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ತೆಗೆದುಕೊಂಡು ಬರುವುದು ಅಂದ್ರೆ ಸುಲಭದ ಮಾತೆ. ಇದು ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಆದ್ರೆ ರಮ್ಯಾ ಸಾಮಾನ್ಯವಾಗಿ ಆಕೆ ದುಬೈನಿಂದ ಈ 14.2 kg ಚಿನ್ನವನ್ನ ಸುಮಾರು 12,36,00,000 ರೂಪಾಯಿ ಮೌಲ್ಯದ 12.36 ಕೋಟಿ ಮೌಲ್ಯದ 14 kg ಚಿನ್ನವನ್ನ ಆಕೆ ತೆಗೆದುಕೊಂಡು ಬರ್ತಾಳೆ ಅಂತಂದ್ರೆ ರಮ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದೆ ಇರುವಂತದ್ದು ದೊಡ್ಡವರ ಕೈವಾಡ. ದುಬೈ ಗೋಲ್ಡ್ ಸ್ಮಗ್ಲರ್ಗೂ ಕರ್ನಾಟಕದ ಮಂತ್ರಿಗೂ ಇರುವಂತಹ ಲಿಂಕ್ ಏನು? ಪ್ರಜಾ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಆ ಮಂತ್ರಿ ಮಗನ ಜೊತೆ ರಮ್ಯಾ ರಾವ್ ರಹಸ್ಯ ಡೀಲ್ ಅನ್ನ ಕುದುರಿಸಿಕೊಂಡಿದ್ಲು ಅಂದ್ರೆ ಏನದು ಆ ಡೀಲ್? ಆ ಮಂತ್ರಿ ಮಗ ರಮ್ಯಾಗೆ ಐಷಾರಾಮಿ ಬಂಗಲೆಯನ್ನ ಕೊಟ್ಟಿದ್ಯಾಕೆ? ಅಂದ್ರೆ ಅಲ್ಲಿಂದ ದುಬೈನಿಂದ ಹಣವನ್ನ ತೆಗೆದುಕೊಂಡು ಬಂದಂತೆ ಚಿನ್ನವನ್ನ ತೆಗೆದುಕೊಂಡು ಬರ್ತಾಳೆ ಅಂತಂದ್ರೆ ಆ ಋಣ ತೀರಿಸೋದಕ್ಕೆ ಐಷಾರಾಮಿ ಬಂಗಲೆಯನ್ನ ಕೊಟ್ರ? ಈ ಪ್ರಶ್ನೆ ಕಾಡುತ್ತೆ. ಎಸ್, ಮತ್ತೊಂದು ಅಪ್ಡೇಟ್ಸ್ ಸ್ಟೋರಿಯನ್ನ ಅಂದ್ರೆ ಒಂದು ಬ್ರೇಕಿಂಗ್ ಪ್ಲೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದಷ್ಟು ಅಪ್ಡೇಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದುಬೈನಲ್ಲಿ ಮಂತ್ರಿ ಮಗನಿಗೆ ಇದ್ದಂತಹ ಬಿಸ್ನೆಸ್ ಏನು? ದುಬೈನಲ್ಲಿ ಆ ಮಂತ್ರಿ ಮಗನಿಗೆ
ಇದ್ದಂತಹ ಬಿಸ್ನೆಸ್ ಏನು, ಯಾವ ರೀತಿಯ ವ್ಯಾವಹಾರಿಕವಾದಂತಹ ಒಂದು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದ. ರಮ್ಯಾ ದುಬೈಗೆ ಹೋಗಿದ್ದು ಮಂತ್ರಿ ಮಗನನ್ನ ನೋಡಿ. ರಮ್ಯಾ ದುಬೈಗೆ ಹೋಗೋದಕ್ಕೆ ಕಾರಣ ಯಾರು? ಆ ಮಂತ್ರಿ ಮಗನ ದೋಸ್ತಿಯಿಂದ ದುಡ್ಡು ಮತ್ತು ಆಸ್ತಿಯನ್ನ ರಮ್ಯಾ ಮಾಡಿಕೊಂಡಿದ್ದ. ದುಬೈನಲ್ಲಿ ಮಂತ್ರಿ ಮಗನಿಗೆ ಇದ್ದಂತಹ ಬಿಸ್ನೆಸ್ ಏನು? ರಮ್ಯಾ ದುಬೈಗೆ ಹೋಗಿದ್ದು ಮಂತ್ರಿ ಮಗನನ್ನ ಮೀಟ್ ಮಾಡುವುದಕ್ಕೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವುದಕ್ಕೆ ಮಂತ್ರಿ ಮಗನ ಫುಲ್ ಸಪೋರ್ಟ್ ಇತ್ತ. ನಟ ನಟಿಯರಿಗೆ ಗೋಲ್ಡ್ ಸ್ಮಗ್ಲಿಂಗ್ ದಂಧೆ ಪ್ರವೃತ್ತಿಯಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿದೆ. ಆ ಮಂತ್ರಿ ಮಗನ ದೋಸ್ತಿಯಿಂದ ದುಡ್ಡು ಮತ್ತು ಆಸ್ತಿಯನ್ನ ಮಾಡಿಟ್ಕೊಂಡ ರಮ್ಯಾ ರಾವ್. ಚಿತ್ರನಟಿ, ತೆರೆ ಮೇಲೆ ತಾನು ಆಕ್ಟ್ ಮಾಡುವ ಮೂಲಕ ಅಭಿಮಾನಿಗಳನ್ನ ರಂಜಿಸಬೇಕಾದಂತಹ ನಟಿ ಈ ಗೋಲ್ಡ್ ಸ್ಕ್ಯಾಮ್ ನಲ್ಲಿ ತಗಲಾಕೊಂಡಿದ್ದರ ಹಿಂದೆ ಬಹುದೊಡ್ಡ ಕಹಾನಿಯೇ ಇದ್ದಂತಿದೆ. ಪ್ರಜಾ ಟಿವಿ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಈ ಗೋಲ್ಡ್ ಸ್ಕ್ಯಾಮ್ ಕಹಾನಿಯನ್ನ ನಿಮ್ಮ ಮುಂದೆ ಬೆಚ್ಚಿಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ವೀಕ್ಷಕರೇ, ಇದು ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸ್ಟೋರಿ. ಇದು ರಮ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದೆ ಇರುವಂಥದ್ದು ದೊಡ್ಡ ದೊಡ್ಡವರ ಕೈವಾಡ. ದುಬೈನಲ್ಲಿ ಮಂತ್ರಿ ಮಗನಿಗೆ ಬಿಸ್ನೆಸ್ ಇತ್ತು ಅನ್ನೋದಾದ್ರೆ ಏನ್ ಆ ಬಿಸ್ನೆಸ್? ಯಾವ ರೀತಿ ಬಿಸ್ನೆಸ್ ಅನ್ನ ಆತ ನಡೆಸ್ತಾ ಇದ್ದ? ರಮ್ಯಾ ಪದೇ ಪದೇ ದುಬೈಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು. ಇಷ್ಟಾದ್ರೂ ಕೂಡ ರಮ್ಯಾ ಮೇಲೆ ಯಾವುದೇ ರೀತಿಯ ಅನುಮಾನ ಬಂದಿರಲಿಲ್ಲ. ಆದರೆ ಒಂದಷ್ಟು ಮಾಹಿತಿಗಳು ತನಿಖಾಧಿಕಾರಿಗಳಿಗೆ, ಯಾಕಂದ್ರೆ ವಿದೇಶದಿಂದ ಏನೇ ತರಬೇಕು ಅಂತಂದಾಗಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಏರ್ಪೋರ್ಟ್ನಲ್ಲಿ ಚೆಕ್ ಮಾಡಿ ಬಿಡಲಾಗುತ್ತೆ. ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಅಂದಾಗಲೂ ಕೂಡ ಪೊಲೀಸ್ ಸರ್ಪಗಾವಲು, ಸೆಕ್ಯೂರಿಟಿಯ ಸರ್ಪಗಾವಲು ಇರುತ್ತೆ. ಸೊ ಅಂಥದ್ರಲ್ಲಿ ಪದೇ ಪದೇ ದುಬೈಗೆ ಹೋಗ್ತಾ ಇದ್ದಂಥ ರಮ್ಯಾ ರಾವ್. ಅನಂತರದಲ್ಲಿ ರಮ್ಯಾ ರಾವ್ ಕುರಿತಾಗಿಯೂ ಕೂಡ ಒಂದಷ್ಟು ಅನುಮಾನಗಳಿತ್ತು. ಅನಂತರದಲ್ಲಿ ಮಂತ್ರಿ ಮಗನನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ರ ರಮ್ಯಾ ರಾವ್. ಸಾಕಷ್ಟು ಕುತೂಹಲಕ್ಕೆಡೆ ಮಾಡಿ ಕೊಡ್ತಾ ಇರುವಂತಹ ಈ ಒಂದು ಗೋಲ್ಡ್ ಸ್ಕ್ಯಾಮ್ ಕಹಾನಿ ಇದೆಯಲ್ಲ, ಪ್ರಜಾ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ. ರಮ್ಯಾ ರಾವ್ ಅಸಲಿ ಪುರಾಣವನ್ನ, ಈ ಗೋಲ್ಡ್ ಸ್ಕ್ಯಾಮ್ನ ಹಿಂದಿನ ಕಹಾನಿಯಾದ್ರೂ ಏನು, ರಮ್ಯಾ ರಾವ್ ಯಾವ ರೀತಿಯಾಗಿ ಈ ಗೋಲ್ಡ್ ಅನ್ನ ವಿದೇಶದಿಂದ ತೆಗೆದುಕೊಂಡು ರಾಜ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ತಗಲಾಕೊಳ್ತಾಳೆ. ಅಂದ್ರೆ ಒಂದು ಕುತೂಹಲ ಕೆಡೆ ಮಾಡಿ ಕೊಡ್ತಾ ಇರುವಂಥದ್ದು ರಮ್ಯಾ ರಾವ್ ಹಿಂದೆ ಇರುವಂಥವ್ರು ಯಾರು? ಯಾಕಂದ್ರೆ ಒಬ್ಬರಿಂದನೇ ಇಷ್ಟು ದೊಡ್ಡ ಮಟ್ಟದ ಸುಮಾರು 14 kg ಮೌಲ್ಯದ 12,36,00,000ಕ್ಕೂ ಹೆಚ್ಚು ಮೌಲ್ಯದ ಚಿನ್ನವನ್ನ ದುಬೈನಿಂದ ಕಳ್ಳ ಸಾಗಣೆ ಮಾಡಿಕೊಂಡು ಬರುವಂಥದ್ದು ಅಂದ್ರೆ ಈಕೆ ಒಬ್ಳಿಂದ ಮಾತ್ರ ಸಾಧ್ಯನಾ? ಈಕೆಯ ಹಿಂದೆ ಇರುವಂಥವ್ರು ಯಾರು ಈಕೆಯ ಹಿಂದೆ ನಿಂತು ರಿಮೋಟ್ ಕಂಟ್ರೋಲ್ ರೀತಿ ನಡೆಸ್ಕೊಳ್ತಾ ಇದ್ದಾರೆ? ಈ ಕುತೂಹಲ ಕೂಡ ಇತ್ತು. ರಮ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದಿರುವಂಥದ್ದು ದೊಡ್ಡವರ ಕೈವಾಡ ಅನ್ನುವಂಥದ್ದು ವಿಚಾರಣೆಯ ವೇಳೆ ಬಯಲಾಗ್ತಾ ಇದೆ. ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಚಿನ್ನದಾಟದ ಚೆಂದುಳ್ಳಿ ಚೆಲುವೆ ಬಾಯ್ಬಿಟ್ಲ ಸ್ಫೋಟಕ ಸತ್ಯ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಇನ್ನು ರಮ್ಯಾಳನ್ನ ದಾಳವಾಗಿ ಬಳಸ್ಕೊಂಡ ಆ ಮಂತ್ರಿ ಮಗ. ಪ್ರತಿ ಬಾರಿ ಗೋಲ್ಡ್ ತರಬೇಕಾದ್ರೂ ಕೂಡ ಪಕ್ಕಾ ಪ್ಲಾನ್ ಮಾಡ್ತಾ ಇದ್ರು ಈ ಖಿಲಾಡಿಗಳು. 17 kg ಚಿನ್ನದ ಬಿಸ್ಕಟ್ ಅನ್ನ ಯಾರಿಗೆ ಕೊಡ್ತಿದ್ದ ಆ ಮಂತ್ರಿ ಮಗ? ಮಗನ ಚಿನ್ನದ ಚೆಲ್ಲಾಟ ಆ ಮಂತ್ರಿಗೂ ಗೊತ್ತಿದ್ದು ಸುಮ್ಮನೆ ಇದ್ರ ಆ ಮಂತ್ರಿ? ರಮ್ಯಾಳನ್ನ ಇದೇ ಕಾರಣಕ್ಕೆ, ಯಾರಿಗೂ ಅನುಮಾನ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ರಮ್ಯಾಳನ್ನ ದಾಳವಾಗಿ ಬಳಸ್ಕೊಂಡ. ಪ್ರತಿ ಬಾರಿ ಗೋಲ್ಡ್ ತರಬೇಕಾದ್ರೂ ಕೂಡ ಪಕ್ಕಾ ಪ್ಲಾನ್ ಅನ್ನ ಮಾಡಲಾಗ್ತಾ ಇತ್ತು. ಹಂತವಾಗಿ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಇರುತ್ತೆ. ಆ ಸೆಕ್ಯೂರಿಟಿಯ ಕಣ್ತಪ್ಪಿಸಿ ತೆಗೆದುಕೊಂಡು ಬರಬೇಕು ಅಂತಂದಾಗ ಯಾವ ರೀತಿಯ ಪ್ಲಾನ್ ಅನ್ನ ರೂಪಿಸಿದ್ರು, ಹೇಗೆ ಏಮಾರಿಸ್ತಾ ಇದ್ರು? ರಮ್ಯಾಳನ್ನ ದಾಳವಾಗಿ ಬಳಸ್ಕೊಂಡ್ರೆ ಒಬ್ಬ ಚಿತ್ರನಟಿ ಅನ್ನುವಂತಹ ಕಾರಣಕ್ಕೆ ಆ ರಮ್ಯಾಳನ್ನ ದಾಳವಾಗಿ ಬಳಸ್ಕೊಂಡ್ರೆ ಯಾರಿಗೂ ಅನುಮಾನ ಬರಲ್ಲ ಅನ್ನುವಂತಹ ಕಾರಣಕ್ಕೆ ಆಕೆಯನ್ನ ದಾಳವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. 17 kg ಚಿನ್ನದ ಬಿಸ್ಕಟ್ಸ್
ಮತ್ತೊಂದು ಕಡೆ ನೋಡಿ, ಮಗನ ಚಿನ್ನದ ಚೆಲ್ಲಾಟ ಆ ಮಂತ್ರಿಗೂ ಗೊತ್ತಿತ್ತು. ರನ್ಯಾಳನ್ನ ದಾಳವಾಗಿ ಬಳಸ್ಕೊಂಡ್ರೆ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೆ ಆ ಮಂತ್ರಿ ಮಗ ಇಂಥ ಒಂದು ಪ್ಲಾನ್ ಅನ್ನ ಮಾಡಿದ. ಪ್ರತಿ ಬಾರಿ ಗೋಲ್ಡ್ ತರಬೇಕಾದ್ರೂ ಕೂಡ ಪಕ್ಕಾ ಪ್ಲಾನ್ ಮಾಡ್ಲಾಗ್ತಾ ಇತ್ತು. 17 kg ಚಿನ್ನದ ಬಿಸ್ಕಟ್ ಯಾರಿಗೆ ಕೊಡ್ತಿದ್ದ? ಆ ಮಂತ್ರಿ ಮಗ. ಮಗನ ಚಿನ್ನದ ಚೆಲ್ಲಾಟ ಆ ಮಂತ್ರಿಗೆ ಗೊತ್ತಿದ್ದು ಸುಮ್ಮನೆ ಇದ್ರ ಅಥವಾ ಗೊತ್ತಿರಲಿಲ್ಲ? ಯಾಕೆಂದ್ರೆ ಇಂಥ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಂದು ಚಿನ್ನವನ್ನ ದುಬೈನಿಂದ ಕಳ್ಳ ಸಾಗಣೆ ಮಾಡಿಕೊಂಡು ಭಾರತಕ್ಕೆ ತರುವಂಥದ್ದು ಇದೆಯಲ್ಲ, ಅದಕ್ಕೆ ಆದಂಥ ಒಂದಷ್ಟು ನೋಡಿ, ಒಂದು ಚಿನ್ನ ಅಲ್ಲಿಂದ ತರಬೇಕು ಅಂದಲ್ಲೂ ಕೂಡ ರೂಲ್ಸು ರೆಗ್ಯುಲೇಷನ್ಸ್ಗಳಿರುತ್ತೆ. ಸೊ ಅದೆಲ್ಲವನ್ನು ಕೂಡ ನೋಡಿ, ಇಲ್ಲಿ ತಂದಿರದೇ ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡ್ಕೊಂಡು ತಂದು ಅದನ್ನ ಏರ್ಪೋರ್ಟ್ನಿಂದ ಯಾರಿಗೆ ಸಾಗಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದು? ರನ್ಯಾರ 17 kg ಚಿನ್ನದ ಬಿಸ್ಕೆಟ್ ಯಾರಿಗೆ ಕೊಡ್ತಾ ಇದ್ದ? ಆ ಮಂತ್ರಿ ಮಗ. ಮಗನ ಚಿನ್ನದ ಚೆಲ್ಲಾಟ ಮಂತ್ರಿಗೂ ಗೊತ್ತಿದ್ದು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದ. ರನ್ಯಾ ಚಿನ್ನದ ಕಳ್ಳಾಟದ ರಹಸ್ಯ ಬಯಲಾಗಿದ್ದಾದ್ರೂ ಹೇಗೆ? ರನ್ಯಾ ಮಾಡಿದ ಅದೊಂದೇ ಒಂದು ಮಿಸ್ಟೇಕ್ ರನ್ಯಾಗೆ ಮುಳುವಾಯ್ತಾ? ತಗಲಾಕೊಂಡಿದ್ದು ಹೇಗೆ ರನ್ಯಾ? ನಟಿ ತಗಲಾಕೊಳ್ಳಕ್ಕೆ ಅವಳ ಆ ಆಟಿಟ್ಯೂಡ್ ಕಾರಣವಾಯ್ತಾ? ಯಾಕೆಂದ್ರೆ ಯಾರಿಗೂ ಅನುಮಾನ ಬಾರದ ರೀತಿ ರನ್ಯಾ ಈ ಗೋಲ್ಡ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ರು. ಆದ್ರೆ ರನ್ಯಾ ಮಾಡಿದಂಥ ಒಂದೇ ಒಂದು ಮಿಸ್ಟೇಕ್ ಅವಳು ತಗಲಾಕೊಳ್ಳುವಂತೆ ಮಾಡ್ತಾ. ಆ ಒಂದು ಆಟಿಟ್ಯೂಡ್ ರನ್ಯಾ ತಗಲಾಕೊಳ್ಳೋದಕ್ಕೆ ಕಾರಣ ಆಯ್ತಾ? ರನ್ಯಾಳ ಆ ವ್ಯವಹಾರದ ಬಗ್ಗೆ DRIಗೆ ಮಾಹಿತಿ ಕೊಟ್ಟಿದ್ದಾದ್ರೂ ಯಾರು? ರನ್ಯಾಗೆ ಖೆಡ್ಡ ತೋಡಿದ ಮಾಯಾ ಪುರುಷ ಯಾರು? ರನ್ಯಾಗೆ ಈ ಖೆಡ್ಡ ತೋಡಿದಂತಹ ಮಾಯಾ ಪುರುಷ ಯಾರು? ಯಾಕಂದ್ರೆ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಮಾರ್ಚ್ 3ನೇ ತಾರೀಕು ರನ್ಯಾಳನ್ನ ಬಂಧಿಸಲಾಗುತ್ತೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ. ನಟಿಯ ವಿಚಾರಣೆ ವೇಳೆ ಪ್ರಭಾವಿ ವ್ಯಕ್ತಿಗಳು ಚಿನ್ನ ಕಳ್ಳ ಸಾಗಣೆ ಕೃತ್ಯದಲ್ಲಿ ನಂಟು ಹೊಂದಿರುವಂತಹ ಸುಳಿವು ಸಿಕ್ತಿದ್ದ ಹಾಗೇನೆ DRI ಅಧಿಕಾರಿಗಳು ರಹಸ್ಯ ವರದಿಯನ್ನ CBI ಸಲ್ಲಿಸಿದ್ದು, ಅದನ್ನು ಆಧರಿಸಿ CBI ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿದೆ. ಸೊ ನೋಡಿ, ಇಲ್ಲಿ ರನ್ಯಾ ಚಿನ್ನದ ಕಳ್ಳಾಟದ ರಹಸ್ಯ ಬಯಲಾಗಿದ್ದಾದ್ರೂ ಹೇಗೆ? ಒಂದು ಮಿಸ್ಟೇಕ್ ನೋಡಿ, ಎಷ್ಟೇ ಖದೀಮ ಅಥವಾ ಕಳ್ಳತನ ಮಾಡುವಂಥ ವ್ಯಕ್ತಿ ಅಥವಾ ಆರೋಪಿ ಎಷ್ಟೇ ಚಾಣಾಕ್ಷತನದಿಂದ ವರ್ತಿಸಿದ್ರು ಕೂಡ ಒಂದಲ್ಲ ಒಂದು ದಿನ ತಗಲಾಕೊಳ್ತೇನೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ರನ್ಯಾ ರಾವ್ ಕೂಡ ತಗಲಾಕೊಂಡಿದ್ದ ಹಾಗೇನೆ. ಪ್ರಮುಖವಾಗಿ ನೋಡಿ, ನಟಿಯನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪ್ರಭಾವಿ ವ್ಯಕ್ತಿಗಳು ಚಿನ್ನ ಕಳ್ಳ ಸಾಗಣೆ ಕೃತ್ಯದಲ್ಲಿ ನಂಟು ಹೊಂದಿರುವಂತಹ ಸುಳಿವು ಕೂಡ ಸಿಗ್ತಾ ಹೋಗುತ್ತೆ DRI ಅಧಿಕಾರಿಗಳಿಗೆ. ಸೊ ಈ ಸಂದರ್ಭದಲ್ಲಿ ಈ ಕುರಿತು DRI ಅಧಿಕಾರಿಗಳು ರಹಸ್ಯ ವರದಿಯನ್ನು CBIಗೂ ಕೂಡ ಸಲ್ಲಿಸಿದ್ದು, ಅದನ್ನು ಆಧರಿಸಿ CBI ಪ್ರಕರಣವನ್ನ ದಾಖಲಿಸಿದೆ. ಬೆಂಗಳೂರು, ಮುಂಬೈ ಮತ್ತು ದೆಹಲಿ ವಿಮಾನ ನಿಲ್ದಾಣಗಳ ಮೂಲಕ ಒಂದೇ ತಂಡ ನಿರಂತರವಾಗಿ ಚಿನ್ನ ಕಳ್ಳ ಸಾಗಣೆಯನ್ನು ಮಾಡುವಂತ ಮಾಹಿತಿ DRI ತನಿಖೆಯ ವೇಳೆ ಲಭಿಸಿತ್ತು. ಇತ್ತೀಚೆಗೆ ಈ 3 ವಿಮಾನ ನಿಲ್ದಾಣಗಳಲ್ಲಿ ಚಿನ್ನ ವಶಕ್ಕೆ ಪಡೆದಿರೋ ಪ್ರಕರಣಗಳಲ್ಲಿ ಹಲವಾರು ಸಾಮ್ಯತೆಗಳು ಕೂಡ ಇದ್ದು, ಪ್ರಕರಣದಲ್ಲಿ ರನ್ಯಾ ರಾವ್ ಅವರೊಂದಿಗೆ ಕಸ್ಟಮ್ಸ್, DRI ಮತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವಂತಹ ಅನುಮಾನ ಕೂಡ ಇದೆ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಇದು ಮತ್ತೊಂದು ಅಪ್ಡೇಟ್ಸ್ ಸುದ್ದಿಯನ್ನ ನಿಮ್ಮ ಮುಂದೆ ಹೋಗ್ತೀವಿ. ಆ ಗೋಲ್ಡನ್ ಗ್ಯಾಂಗ್ ಜೊತೆಗಿನ ದುಶ್ಮನಿಯೇ ಮುಳುವಾಗಿ ಹೋಯ್ತಾ? ಯಾವುದು ಹಾಗಾದ್ರೆ ಆ ಗೋಲ್ಡನ್ ಗ್ಯಾಂಗ್? ಆ ಗ್ಯಾಂಗ್ ನ ಲೀಡರ್ ಯಾರು ಇದರ ಹಿಂದೆ ನಿಂತು ಚಿನ್ನವನ್ನು ದುಬೈನಿಂದ ಕಳ್ಳ ಸಾಗಣೆ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇಲ್ಲ? ಗೋಲ್ಡನ್ ಗ್ಯಾಂಗ್ ಕೊಟ್ಟಂತ ಒಂದು ಹಿಂಟಿನಿಂದ ಗೋಲ್ಡ್ ಬ್ಯೂಟಿನ ತಗಲಾಕಿಸ್ತಾ ಆ ಗೋಲ್ಡನ್ ಗ್ಯಾಂಗ್ ಜೊತೆಗಿನ ದುಶ್ಮನಿಯೇ ಉಳುವಾಗಿ ಹೋಯ್ತಾ? ಯಾವುದು ಹಾಗಾದ್ರೆ ಆ ಗೋಲ್ಡನ್ ಗ್ಯಾಂಗ್? ಆ ಗ್ಯಾಂಗ್ ನ ಲೀಡರ್ ಆದ್ರು ಯಾರು? ಮಂತ್ರಿ ಮಗ ರನ್ಯಾ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದು ಹೇಗೆ? ಗೋಲ್ಡನ್ ಗ್ಯಾಂಗ್ ಕೊಟ್ಟಂತಹ ಹಿಂಟಿನಿಂದ, ಸುಳಿವಿನಿಂದ ಅಂದರಾಗ್ತಾನ ಹಾಗಾದ್ರೆ ಆ ಮಂತ್ರಿ ಮಗ? ತಗಲಾಕೊಂಡ ಆ ಮಂತ್ರಿ ಮಗ ಗೋಲ್ಡ್ ಬ್ಯೂಟಿನ ತಗಲಾಗಿಸ್ತಾ ಆ ಗೋಲ್ಡನ್ ಗ್ಯಾಂಗ್ ಜೊತೆಗಿನ ದುಶ್ಮನಿಯೇ
ಮುಳುವಾಗಿ ಹೋಯ್ತಾ ರನ್ಯಾಗೆ? ಯಾವುದು ಹಾಗಾದ್ರೆ ಆ ಗೋಲ್ಡನ್ ಗ್ಯಾಂಗ್? ಆ ಗ್ಯಾಂಗ್ನ ಲೀಡರ್ ಯಾರು? ಮಂತ್ರಿ ಮಗ ರನ್ಯಾ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾದ್ರೂ ಹೇಗೆ? ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಗೋಲ್ಡನ್ ಗ್ಯಾಂಗ್ ಕೊಟ್ಟಂತಹ ಒಂದು ಸುಳಿವು ಈ ಒಂದು ಪ್ರಕರಣ ಹೊರಗೆ ಬರಲಿಕ್ಕೆ ಕಾರಣ ಆಯ್ತಾ? ಯಾಕಂದ್ರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗ್ಬೋದು, ರನ್ಯಾ ರಾವ್ನನ್ನ ಮಾರ್ಚ್ 3ನೇ ತಾರೀಕು ಈ ವೇಳೆ ಕಂದಾಯ ಗುಪ್ತಚರ ನಿರ್ದೇಶಕರು ಅಥವಾ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸ್ತಾರಲ್ಲ, ಬಂಧಿಸಿದಾಗ ಆಕೆ ಎಲ್ಲವನ್ನು ಬಾಯ್ಬಿಡ್ತಾ ಹೋಗ್ತಾಳೆ. ಗೋಲ್ಡನ್ ಬ್ಯೂಟಿನ ತಗಲಾಕಿಸ್ತಾ ಆ ಒಂದು ಸುಳಿವು, ಆ ಗೋಲ್ಡನ್ ಗ್ಯಾಂಗ್ ಜೊತೆಗಿನ ದುಶ್ಮನಿ ಮುಳುವಾಗಿ ಹೋಯ್ತಾ? ಹಾಗಾದ್ರೆ ಯಾವುದು ಆ ಗೋಲ್ಡನ್ ಗ್ಯಾಂಗ್? ಆ ಗ್ಯಾಂಗ್ನ ಲೀಡರ್ ಆದ್ರೂ ಯಾರು? ಮಂತ್ರಿ ಮಗ ರನ್ಯಾ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದು ಹೇಗೆ? ಗೋಲ್ಡನ್ ಗ್ಯಾಂಗ್ ಕೊಟ್ಟಂತಹ ಆ ಸುಳಿವಿನಿಂದ ಅಂದರಾಗ್ತಾನ ಮಂತ್ರಿಯ ಮಗ. ಆ ಮಂತ್ರಿ ಯಾರು? ಆ ಮಂತ್ರಿಯ ಮಗ ಯಾರು? ಗೋಲ್ಡ್ ಬ್ಯೂಟಿನ ತಗಲಾಗಿಸ್ತಾ ಆ ಒಂದು ಗೋಲ್ಡನ್ ಗ್ಯಾಂಗ್, ಆ ಗೋಲ್ಡನ್ ಗ್ಯಾಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ? ಗೋಲ್ಡನ್ ಗ್ಯಾಂಗ್ ಜೊತೆಗಿನ ದುಶ್ಮನಿಯೇ ಇಷ್ಟಕ್ಕೆಲ್ಲ ಕಾರಣ ಆಯ್ತಾ? ಹಾಗಾದ್ರೆ ಆ ಗೋಲ್ಡನ್ ಗ್ಯಾಂಗ್ನ ಲೀಡರ್ ಯಾರು? ಮಂತ್ರಿಯ ಮಗ ರಮ್ಯಾ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾದ್ರೂ ಹೇಗೆ? ಯಾಕಂದ್ರೆ ಈ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇರುವಂಥದ್ದು. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು, ಯಾರೆಲ್ಲ ಇದರಲ್ಲಿ ಪರೋಕ್ಷವಾಗಿ ಕಾರಣೀಭೂತರಾಗಿರಬಹುದು, ಇದರ ಹಿಂದೆ ದೊಡ್ಡ ದೊಡ್ಡ ತಿಮಿಂಗಲಗಳೇ ಇವೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತೆ. ಇದರ ಹಿಂದೆ ಇರುವಂತಹ ಆ ತಿಮಿಂಗಲಗಳು, ಅವುಗಳ ಹೆಸರುಗಳು ಎಲ್ಲವೂ ಹೊರಬರುತ್ತಾ? ಯಾಕಂದ್ರೆ ಆ ಎಲ್ಲ ಹೆಸರುಗಳು ಹೊರಬಂದ್ರೆ ಇದರ ಹಿಂದೆ ಕಬಂದ ಬಾಹು ಚಾಚಿರುವಂತಹ, ನಾಯಿ ಕೊಡೆಗಳಂತೆ ಹಬ್ಬಿರುವಂತಹ ಆ ಒಂದು ಗೋಲ್ಡನ್ ಗ್ಯಾಂಗ್ ಯಾವುದು? ಆ ಗೋಲ್ಡ್ ಸ್ಕ್ಯಾಮ್ ಅನ್ನು ನಡೆಸ್ತಾ ಇದ್ದಂತಹ ಆ ಗ್ಯಾಂಗ್ ಆದ್ರೂ ಯಾವುದು ಅನ್ನುವಂಥದ್ದು ಬಟಾ ಬಯಲಾಗ್ತಾ ಹೋಗುತ್ತೆ. ಪೊಲೀಸರ ಒಂದು ತನಿಖೆ ಅಥವಾ ತನಿಖೆಯ ಜಾಡು ಹಿಡಿದು ಹೊರಟಿರುವಂಥ ಪೊಲೀಸರಿಗೆ ಈಗಾಗಲೇ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಒಂದಷ್ಟು ಹೆಸರುಗಳನ್ನು ಕೇಳ್ತಿದ್ದ ಹಾಗೆಯೇ ಸ್ವತಃ ಬೆಚ್ಚಿ ಬೀಳ್ತಾರೆ ತನಿಖಾಧಿಕಾರಿಗಳು ಕೂಡ ಯಾರು ನಿರೀಕ್ಷೆ ಮಾಡಿದ ರೀತಿಯ ಒಂದಷ್ಟು ಮಾಹಿತಿಗಳನ್ನು ರಮ್ಯಾ ರಾವ್ ಹೇಳ್ತಾ ಹೋಗ್ತಾಳೆ. ಈ ಒಂದು ದುಬೈನಿಂದ ತಂದಂತಹ ಸುಮಾರು 14 ಕೆಜಿಗೂ ಹೆಚ್ಚು ಚಿನ್ನ, ಈ ಪ್ರಮಾಣದ ಚಿನ್ನವನ್ನು 12.36 ಕೋಟಿ ಮೌಲ್ಯದ 14.2 ಕೆಜಿ ಚಿನ್ನವನ್ನು ದುಬೈನಿಂದ ಕಳ್ಳ ಸಾಗಣೆ ಮಾಡಿಕೊಂಡು ಬಂದಿದ್ದಂತಹ ರಮ್ಯಾ ರಾವ್ ಇದನ್ನ ತೆಗೆದುಕೊಂಡು ಬರ್ತಾಳೆ, ನಂತರದಲ್ಲಿ ತಗಲಾಕೊಳ್ತಾಳೆ. ಆದರೆ ಆಕೆ ತೆಗೆದುಕೊಂಡು ಬರ್ತಾ ಇದ್ದಿದ್ದು ಬರೀ ಇದೊಂದೇ ಸಾರಿ ಅಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಕೆ ಮತ್ತಷ್ಟು ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ, ಅಥವಾ ಚಿನ್ನವನ್ನು ಕಳ್ಳಸಾಗಣೆ ಮಾಡ್ಕೊಂಡು ತಂದಿರೋ ಸಾಧ್ಯತೆ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಯ ಜೊತೆಗೆ ಪ್ರಮುಖವಾಗಿ ಈ ಪ್ರಕರಣದ ಹಿಂದೆ ಇರುವಂತಹ ರೂವಾರಿಗಳು ಯಾರು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ. ಮಂತ್ರಿ ಮಗನ ಸಹವಾಸ ರಮ್ಯಾಗೆ ಸೆರೆವಾಸ ಸಿಗುವಂತೆ ಮಾಡಿಬಿಡುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಮಂತ್ರಿ ಮಗನ ಸಹವಾಸದಿಂದ ರಮ್ಯಾಗೆ ಭರ್ಜರಿ ನಿವಾಸವೇ ಸಿಕ್ಕಿಬಿಡುತ್ತಾ, ಮಂತ್ರಿ ಮಗ ಕೊಟ್ಟಂತ ಮಾಣಿಕ್ಯದ ಮನೆ ಪಟಾಕಿಯಂತೆ ಸಿಡಿಯುತ್ತಾ. ಮಂತ್ರಿ ಮಗನ ಸಹವಾಸ ರಮ್ಯಾಗೆ ಸಿಗ್ತಾ, ಹಾಗಾದ್ರೆ ಭರ್ಜರಿಯ ನಿವಾಸ ಐಷಾರಾಮಿ ಏರಿಯಾದಲ್ಲೇ ಆ ಐಷಾರಾಮಿ ಬಂಗಲೆ ಸಿಕ್ಕಿದ್ದಾದ್ರೂ ಹೇಗೆ ರಮ್ಯಾ ರಾವ್ಗೆ? ಲಾವೆಲ್ಲೆ ರಸ್ತೆಯಲ್ಲಿ ಆ ಲಾವೆಲ್ ಮನೆ ಕೊಟ್ಟ ಮಂತ್ರಿ ಮಗ ಕೊಟ್ಟಂತ ಮಾಣಿಕ್ಯದ ಮನೆ ಪಟಾಕಿಯಂತೆ ಸಿಡಿಯುತ್ತಾ. ಯಾಕೆಂದ್ರೆ ಲಾವೆಲ್ಲೆ ರೋಡ್ ಅಂತಂದ್ರೆ ಐಷಾರಾಮಿ ಜೀವನ ನಡೆಸುವಂತಹ ಮತ್ತು ಆಗರ್ಭ ಶ್ರೀಮಂತರೇ ವಾಸ ಮಾಡುವಂತಹ ಒಂದು ಏರಿಯಾ. ಆ ಏರಿಯಾದಲ್ಲಿ ಲಾವೆಲ್ಲೆ ರಸ್ತೆಯಲ್ಲಿ ರಮ್ಯಾ ರಾವ್ಗೆ ನಿವಾಸವನ್ನ ಕೊಡಿಸ್ತಾರೆ. ರಮ್ಯಾ ರಾವ್ ವಾಸ ಮಾಡಲಿಕ್ಕೆ ಆ ಮಂತ್ರಿ ಮಗ ನಿವಾಸವನ್ನ ಕೊಡಿಸ್ತಾನೆ ಅಂತಂದ್ರೆ ಅದು ಸುಮ್ಮನೆ ಕೊಡಿಸ್ಲಿಕ್ಕೆ ಸಾಧ್ಯನಾ? ಮಂತ್ರಿ ಮಗನ ಸಹವಾಸ ರಮ್ಯಾಗೆ ಭರ್ಜರಿ ನಿವಾಸ ಸಿಗ್ತಾ, ಅದು ಐಷಾರಾಮಿ ಏರಿಯಾದಲ್ಲಿ ಐಷಾರಾಮಿ ಬಂಗಲೆ ಸಿಗುತ್ತೆ ಅಂದ್ರೆ ರಮ್ಯಾ ರಾವ್ಗೆ, ಅದು ಲೆವೆಲ್ ರಸ್ತೆಯಲ್ಲಿ ಆ ಲೆವೆಲ್ ಮನೆ ಕೊಟ್ಟ ಮಂತ್ರಿ ಮಗ ಕೊಟ್ಟಂತ ಮಾಣಿಕ್ಯದ ಮನೆ ಪಟಾಕಿಯಂತೆ ಸಿಡಿಯುತ್ತಾ.
ಮಂತ್ರಿ ಮಗನ ಸಹವಾಸ, ರಮ್ಯಾಗೆ ಸಿಕ್ತ ಭರ್ಜರಿ ನಿವಾಸ, ಅದು ಐಷಾರಾಮಿ ಏರಿಯಾ. ಆ ಏರಿಯಾದಲ್ಲಿ ಲ್ಯಾವೆಲ್ಲೆ ರೋಡ್ ಅಂತಂದ್ರೆ ನಾವು ನೋಡ್ತಾ ಹೋಗ್ಬೋದು. ಐಷಾರಾಮಿ ಒಂದು ಏರಿಯಾ ಅದು. ಪಕ್ಕದಲ್ಲೇ MG ರೋಡ್ ಇದೆ, ಪಕ್ಕದಲ್ಲೇ ಕಸ್ತೂರ್ಬಾ ರೋಡ್ ಇದೆ. ಅಲ್ಲಿಂದ ಸ್ವಲ್ಪ ಆ ಒಂದು ಸರ್ಕಲ್ನಲ್ಲಿ ಡೌನ್ಗೆ ಹೋದ್ರೆ ಲ್ಯಾವೆಲ್ಲೆ ರಸ್ತೆ. ಐಷಾರಾಮಿ ಬಂಗಲೆಗಳು ತಲೆ ಎತ್ತಿರುವಂತಹ, ಐಷಾರಾಮಿ ಜೀವನ ನಡೆಸುವಂತಹ ಒಂದು ಏರಿಯಾ ಅಂದ್ರೆ ಅದು ಲ್ಯಾವೆಲ್ಲೆ ರೋಡ್. ಆ ಲ್ಯಾವೆಲ್ಲೆ ರಸ್ತೆಯಲ್ಲಿ ಆ ಲೆವೆಲ್ ಮನೆ ಕೊಟ್ಟ ಮಂತ್ರಿ ಮಗ ಅನ್ನುವಂಥ ಪ್ರಶ್ನೆ ಕಾಡ್ತಿದೆ. ಮಂತ್ರಿ ಮಗ ಕೊಟ್ಟಂತ ಮಾಣಿಕ್ಯದ ಮನೆ ಪಟಾಕಿಯಂತೆ ಸಿಡಿಯುತ್ತಾ? ಮಂತ್ರಿ ಮಗನ ಸಹವಾಸ ರನ್ಯಾಗೆ ಭರ್ಜರಿ ನಿವಾಸವನ್ನೇ ಕಲ್ಪಿಸಿಕೊಟ್ಟಂತೆ ಕಾಣಿಸ್ತಾ ಇದೆ. ರನ್ಯಾ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನವನ್ನ ದುಬೈನಿಂದ ಕಳ್ಳ ಸಾಗಣೆ ಮಾಡ್ಕೊಂಡು ಬಂದು ತಗಲಾಕೊಂಡ್ಲಲ್ಲ, ಈ ಹಿಂದೆಯೂ ಕೂಡ ಈಕೆ ಏನಾದರೂ ಅಲ್ಲಿಂದ ದುಬೈನಿಂದ ಅಪಾರ ಪ್ರಮಾಣದ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿಕೊಂಡು ಬಂದಿರುವಂಥದ್ದುಂಟ. ಅಭೇದ್ಯವಾದ ಸೆಕ್ಯೂರಿಟಿಯನ್ನು ಭೇದಿಸಿ ಆಕೆ ಈ ಗೋಲ್ಡ್ ಕಳ್ಳ ಸಾಗಣೆ ಮಾಡಿಕೊಂಡು ತರ್ತಾ ಇದ್ಲ. ಹಿಂದೆ ತಗಲಾಕೊಳ್ಳದೆ ಇದ್ದಂಥ ರನ್ಯಾ ರಾವ್ ಈಗ ತಗಲಾಕೊಂಡಿದ್ದಾದರೂ ಹೇಗೆ? ಯಾವ ರೀತಿ ಪೊಲೀಸರ ಹದ್ದಿನ ಕಣ್ಣಿಗೆ ತಗಲಾಕೊಂಡಿದ್ದು ರನ್ಯಾ ರಾವ್? ಇಂಥ ಪ್ರಶ್ನೆಗಳು ಕೂಡ ಕಾಡ್ತಾ ಹೋಗುತ್ತೆ, ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿ ಕೊಡ್ತಾ ಹೋಗುತ್ತೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಬೆಂಗಳೂರು, ಮುಂಬೈ, ದೆಹಲಿ ವಿಮಾನ ನಿಲ್ದಾಣಗಳ ಮೂಲಕ ಒಂದೇ ತಂಡ ನಿರಂತರವಾಗಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿರೋ ಮಾಹಿತಿ DRI ತನಿಖೆ ವೇಳೆ ಲಭಿಸುತ್ತೆ. ಇತ್ತೀಚೆಗಷ್ಟೇ ಈ 3 ವಿಮಾನ ನಿಲ್ದಾಣಗಳಲ್ಲಿ ಚಿನ್ನ ವಶಕ್ಕೆ ಪಡೆದಿರುವಂತಹ ಪ್ರಕರಣಗಳಲ್ಲೂ ಕೂಡ ಹಲವಾರು ಸಾಮ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ರನ್ಯಾ ರಾವ್ ಅವರೊಂದಿಗೆ ಕಸ್ಟಮ್ಸ್, DRI ಮತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರಬಹುದಾ ಅನ್ನುವಂಥ ಅನುಮಾನ ಇದೆ. ಹಾಗಾಗಿ ಈ ಕಾರಣದಿಂದಾಗಲೇ ರನ್ಯಾ ರಾವ್ ಮತ್ತು ಶಂಕಿತ ಇತರರ ವಿರುದ್ಧ FIR ಅನ್ನು ದಾಖಲಿಸಿ CBI ತನಿಖೆಯನ್ನು ಆರಂಭಿಸಿದೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗ್ಬೋದು, ಈ ಪ್ರಕರಣದಲ್ಲಿ ರನ್ಯಾ ರಾವ್ ಅವರನ್ನು ಮುಂದೆ ಬಿಟ್ಟು ಹಿಂದೆ ಆಟ ಆಡ್ತಾ ಇದ್ದಂಥವ್ರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಯಾಕಂದರೆ ದುಬೈ ಗೋಲ್ಡ್ ಸ್ಮಗ್ಲರ್ಗೂ ಕರ್ನಾಟಕದ ಮಂತ್ರಿಗೂ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂಥದ್ದು. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ರನ್ಯಾ ವಿಚಾರಣೆ ವೇಳೆ ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ. ಅಧಿಕಾರಿಗಳು ಬೆಚ್ಚಿ ಬೀಳುವಂತಹ ಒಂದಷ್ಟು ಮಾಹಿತಿಗಳು, ರನ್ಯಾ ರಾವ್ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಒಂದಷ್ಟು ಹೇಳಿಕೆಗಳು ಸ್ವತಃ ದಂಗು ಬಡಿಸುತ್ತೆ ತನಿಖಾಧಿಕಾರಿಗಳನ್ನ. ಯಾಕೆಂದ್ರೆ ಮಾರ್ಚ್ 3ನೇ ತಾರೀಕು ತಗಲಾಕೊಂಡಂತಹ ಒಂದಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ತೋಡಿಕೊಂಡ ಮಂತ್ರಿಗೆ ಗದರಿದ ಆ ದೊಡ್ಡವರು ಯಾರು? ಇಕ್ಕಟ್ಟಿನಲ್ಲಿ ಸಿಲುಕಿ ಈಗ ಮಂತ್ರಿ ವಿಲವಿಲ ಒದ್ದಾಡಿದ್ಯಾಕೆ? ಮಂತ್ರಿ ಸ್ಥಾನಕ್ಕೆ ಕುತ್ತು ತರುತ್ತಾ ಮಗನ ಚಿನ್ನಾಟ. ನೋಡಿ, ಯಾವಾಗ ಈ ಗೋಲ್ಡ್ ಸ್ಕ್ಯಾಮ್ ಕಹಾನಿಯ ಹೊರಬಂತೋ ಇದರಲ್ಲಿ ಮಂತ್ರಿ ಮಗನ ಕೈವಾಡ ಇದೆ ಅನ್ನುವಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ಹೊರಬಂತು. ಈ ಸಂದರ್ಭದಲ್ಲಿ ಗೋಳು ತೋಡ್ಕೊಂಡಿರುವಂತಹದ್ದು ಮಂತ್ರಿ ಈಗ ಇಕ್ಕಟ್ಟಲ್ಲಿ ಸಿಕ್ಕಿ ಹಾಕಿಕೊಂಡು ವಿಲವಿಲನೆ ಒದ್ದಾಡುವಂತಹ ಒಂದು ಪರಿಸ್ಥಿತಿ ಆ ಮಂತ್ರಿಗೆ ಎದುರಾಗಿದೆ. ಇದು ಮಂತ್ರಿ ಸ್ಥಾನಕ್ಕೆ ಕುತ್ತನ್ನು ತರಬಹುದಾ? ಮಗನ ಚಿನ್ನದ ಚೆಲ್ಲಾಟ, ಚಿನ್ನಾಟದ ಮಗನನ್ನ ಎಸ್ಕೇಪ್ ಮಾಡುವುದಕ್ಕೆ ಆ ಮಂತ್ರಿ ಮಾಡಿದ್ದಾದ್ರೂ ಏನು? ದೊಡ್ಡವರಿಗೆ ಕಾಲ್ ಮಾಡಿ ರೋಧಿಸಿದ್ಯಾಕೆ ಆ ಮಂತ್ರಿ? ಗೋಳು ತೋಡ್ಕೊಂಡ ಮಂತ್ರಿಗೆ ಗದರಿದ ಆ ದೊಡ್ಡವರಾದ್ರೂ ಯಾರು? ಇಕ್ಕಟ್ಟಿನಲ್ಲಿ ಸಿಲುಕಿ ಮಂತ್ರಿ ವಿಲವಿಲ ಒದ್ದಾಡಿದ್ಯಾಕೆ? ಮಂತ್ರಿ ಸ್ಥಾನಕ್ಕೆ ಮಗನ ಚಿನ್ನಾಟ ಕುತ್ತು ತರುತ್ತಾ? ಮಗನ ಚಿನ್ನದ ಆಟ, ಚಿನ್ನಾಟದ ಮಗನನ್ನ ಎಸ್ಕೇಪ್ ಮಾಡುವುದಕ್ಕೆ ಆ ಮಂತ್ರಿ ಮಾಡಿದ್ದಾದ್ರೂ ಏನು? ದೊಡ್ಡವರು ಕಾಲ್ ಮಾಡಿ ರೋಧಿಸಿದ್ಯಾಕೆ ಆ ಮಂತ್ರಿ? ಎಲ್ಲಿ ಮಂತ್ರಿ ಪದವಿ ಹೋಗ್ಬಿಡುತ್ತೋ ಅನ್ನುವಂಥ ಒದ್ದಾಟ ಬೇರೆ. ಗೋಳನ್ನ ತೋಡ್ಕೊಂಡ ಮಂತ್ರಿಗೆ ಗದರಿದ ಆ ದೊಡ್ಡವರು ಯಾರು?
ಇಕ್ಕಟ್ಟಲ್ಲಿ ಸಿಲುಕಿ ಮಂತ್ರಿ ವಿಲವಿಲ ಅಂತ ಒದ್ದಾಡಿದ್ಯಾಕೆ? ಮಂತ್ರಿ ಸ್ಥಾನಕ್ಕೆ ಕುತ್ತು ತರಬಹುದಾ ಮಗನ ಚಿನ್ನಾಟ? ಇದು ಸಾಕಷ್ಟು ರೀತಿಯಲ್ಲಿ ಕುತೂಹಲಕ್ಕೂ ಕೂಡ ಎಡೆ ಮಾಡಿ ಕೊಡ್ತಾ ಹೋಗುತ್ತೆ ಈ ಪ್ರಕರಣ. ಅದರ ಜೊತೆಗೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತಹ ಒಂದಷ್ಟು ಸ್ಫೋಟಕವಾದಂತಹ ಮಾಹಿತಿಗಳು, ಅಸಲಿ ಸತ್ಯ ಎಲ್ಲವೂ ಕೂಡ ಬಯಲಾಗ್ತಾ ಹೋಗುತ್ತೆ. ಸಾಕಷ್ಟು ಕುತೂಹಲ ಕೆಡೆ ಮಾಡಿ ಕೊಡ್ತಾ ಇರುವಂಥದ್ದು ವಿಚಾರಣೆಯ ಸಂದರ್ಭದಲ್ಲಿ ರಮ್ಯಾ ರಾವ್ ಕೊಡ್ತಾ ಇರುವಂತಹ ಒಂದಷ್ಟು ಹೇಳಿಕೆಗಳು, ರಣರೋಚಕವಾದಂತಹ ಗೋಲ್ಡ್ ಸ್ಕ್ಯಾಮ್ನ ಕಹಾನಿ. ವೀಕ್ಷಕರೇ, ರಮ್ಯಾ ಗೋಲ್ಡ್ ಸ್ಕ್ಯಾಮ್ ಹಿಂದಿರುವಂತಹ ದೊಡ್ಡವರ ಕೈವಾಡ ಬಯಲಿಗೆ ಬರ್ತಾ ಇದೆ, ಬೆಳಕಿಗೆ ಬರ್ತಾ ಇದೆ. ಚಿನ್ನದಾಟದ ಚೆಂದುಳ್ಳಿ ಚೆಲುವೆ ಬಾಯಿ ಬಿಡ್ತಾ ಇರುವಂತಹ ಸ್ಫೋಟಕ ಸತ್ಯಗಳು. ಯಾಕೆಂದ್ರೆ ರಮ್ಯಾ ರಾವ್ ಕೊಟ್ಟಂತ ಒಂದಷ್ಟು ಹೇಳಿಕೆಗಳು ವಿಚಾರಣೆ ವೇಳೆ ಸ್ವತಃ ಅಧಿಕಾರಿಗಳನ್ನ ಶಾಕ್ ಒಳಗಾಗುವಂತೆ ಮಾಡುತ್ತೆ. ದುಬೈನಲ್ಲಿ ಮಂತ್ರಿ ಮಗನಿಗೆ ಇದ್ದಂಥ ಬಿಸ್ನೆಸ್ ಆದ್ರೂ ಏನು? ಸೊ ಇಲ್ಲಿ ಪ್ರಮುಖವಾಗಿ ರಮ್ಯಾ ಪದೇ ಪದೇ ದುಬೈಗೆ ಹೋಗ್ತಾ ಇದ್ರು. ಆ ದುಬೈಗೆ ಹೋಗ್ತಾ ಇದ್ರು ಅಂತಂದಾಗ ಆಕೆ ಹೋಗ್ತಾ ಇದ್ದರ ಅಸಲಿಯತ್ತು ಏನು, ಕಾರಣ ಏನು? ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡಿ. ರಮ್ಯಾ ಪ್ರಕರಣದಲ್ಲಿ ಇದ್ದಕ್ಕಿದ್ದಂತೆ ಸಿಬಿಐ ಎಂಟ್ರಿ ಕೊಟ್ಟಿದ್ಯಾಕೆ? ಆ ಮಂತ್ರಿಯನ್ನ ಲಾಕ್ ಮಾಡೋಕೆ ಅಂತಾನೆ ಎಂಟ್ರಿ ಆಯ್ತಾ ಸಿಬಿಐ? ಮಂತ್ರಿ ಮಗನೇ ಅಪ್ಪನಿಗೆ ಸಿಬಿಐ ಕುಣಿಕೆಯನ್ನ ತೊಡಿಸಿಬಿಟ್ಟ. ಮಗನ ಮಹಾ ಎಡಬಟ್ಟು ತಂದೆಗೆ ಮಹಾ ಬಿಕ್ಕಟ್ಟನ್ನ ತಂದೊಡ್ಡುವ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ. ಮಗನ ಚಿನ್ನದ ದಂಧೆಗೆ ಕೈ ತಪ್ಪೆ ಹೋಗುತ್ತಾ ಮಂತ್ರಿ ಸ್ಥಾನ? ನೋಡಿ, ಈ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳು ಚಿನ್ನ ಕಳ್ಳ ಸಾಗಣೆ ಕೃತ್ಯದಲ್ಲಿ ನಂಟು ಹೊಂದಿರುವಂತಹ ಸುಳಿವು ಡಿಆರ್ಐಗೆ ಸಿಕ್ಕಿರೋದ್ರಿಂದಾಗಿ ಡಿಆರ್ಐ ಅಧಿಕಾರಿಗಳು ರಹಸ್ಯ ವರದಿಯನ್ನ ಸಿಬಿಐಗೆ ಸಲ್ಲಿಸಿದ್ದು, ಅದನ್ನ ಆಧರಿಸಿ ಸಿಬಿಐ ಪ್ರಕರಣ ಕೂಡ ದಾಖಲಿಸಿಕೊಂಡಿದೆ. ಮಗನ ಮಹಾ ಎಡವಟ್ಟು ತಂದೆಗೆ ಮಹಾ ಬಿಕ್ಕಟ್ಟನ್ನ ತಂದೊಡ್ತಾ ಇದೆಯಲ್ಲ. ಮಗನ ಚಿನ್ನದ ದಂಧೆಗೆ ಕೈ ತಪ್ಪಿ ಹೋಗುತ್ತಾ ಮಂತ್ರಿ ಸ್ಥಾನ? ಪ್ರಮುಖವಾಗಿ ಈ ಪ್ರಕರಣ ನೋಡಿ, ರಮ್ಯಾ ಪ್ರಕರಣದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಬಿಐ ಎಂಟ್ರಿ ಕೊಟ್ಟಿದ್ದಾದ್ರೂ ಯಾಕೆ? ಆ ಮಂತ್ರಿಯನ್ನ ಲಾಕ್ ಮಾಡೋಕೆ ಅಂತಾನೆ ಎಂಟ್ರಿ ಆಯ್ತಾ ಸಿಬಿಐ? ಬೆಂಗಳೂರು, ಮುಂಬೈ ಮತ್ತು ದೆಹಲಿ ವಿಮಾನ ನಿಲ್ದಾಣಗಳ ಮೂಲಕ ಒಂದೇ ತಂಡ ನಿರಂತರವಾಗಿ ಚಿನ್ನ ಕಳ್ಳ ಸಾಗಣೆ ಮಾಡಿರುವ ಮಾಹಿತಿ ಡಿಆರ್ಐ ತನಿಖೆ ವೇಳೆ ಬಯಲಾಗಿರುವಂಥದ್ದು. ಸೊ ಹಾಗಾಗಿ ಇತ್ತೀಚೆಗೆ ಈ 3 ವಿಮಾನ ನಿಲ್ದಾಣಗಳಲ್ಲಿ ಚಿನ್ನ ವಶಕ್ಕೆ ಪಡೆದಿರುವಂತಹ ಪ್ರಕರಣಗಳಲ್ಲೂ ಕೂಡ ಹಲವಾರು ರೀತಿಯ ಸಾಮ್ಯತೆಗಳು ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೆ ರಮ್ಯಾ ರಾವ್ ಅವರೊಂದಿಗೆ ಕಸ್ಟಮ್ಸ್, ಡಿಆರ್ಐ ಮತ್ತು ಪ್ರಮುಖವಾಗಿ ಈ ಪ್ರಕರಣವನ್ನ ಸಿಬಿಐಗೆ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಪ್ರಕರಣದ ತನಿಖಾ ವರದಿಯನ್ನು ಸಿಬಿಐ ಕೊಟ್ಟಿರೋದ್ರಿಂದ ಈಗ ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಯಾರೆಲ್ಲ ಇದ್ದಾರೆ, ಇದರ ಕಬಂದ ಬಾಹು ಎಲ್ಲೆಲ್ಲಿ ಚಾಚಿದೆ, ರಮ್ಯಾ ರಾವ್ ಜೊತೆಗೇನೆ ಆ ಮಂತ್ರಿ ಮಗ ಕೂಡ ತಗಲಾಕೊಳ್ತಾನ. ಮಂತ್ರಿ ಮಗ ತಗಲಾಕೊಳ್ಳೋದ್ರಿಂದ ಮಂತ್ರಿಯ ಸೀಟ್ ಕೂಡ ಹೋಗುತ್ತಾ, ಮಂತ್ರಿಗಿರಿ ಹೋಗ್ಬಿಡುತ್ತಾ? ಇಂಥ ಒಂದಷ್ಟು ಕುತೂಹಲಗಳು ಕೂಡ ಇರುವಂಥದ್ದು. ಮತ್ತಷ್ಟು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಈ ಪ್ರಕರಣದಲ್ಲಿ ಇದರ ಹಿಂದೆ ಇರುವಂತಹ ನಾಯಿ ಕೊಡೆಗಳಂತೆ ಹಬ್ಬಿರುವಂತಹ ಈ ಗೋಲ್ಡ್ ಸ್ಕ್ಯಾಮ್ನ ಹಿಂದಿರುವಂತಹ ಕಹಾನಿಯನ್ನ ತನಿಖಾಧಿಕಾರಿಗಳು ಒಂದೊಂದಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋದಂತೆ ಇನ್ನೂ ಯಾರೆಲ್ಲ ಇರಬಹುದು ಈ ಒಂದು ಗೋಲ್ಡ್ ಸ್ಕ್ಯಾಮ್ನಲ್ಲಿ ಎಲ್ಲವೂ ಕೂಡ ಬಯಲಾಗ್ತಾ ಹೋಗುತ್ತೆ. ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.